ಬಾಕಿ ಅದು ಹಾಲಿಡೇ ಸೇಲ್ ಮಾಡಿ ಸೇಲ್ ಮಾಡಿ ಖರ್ಚು ನಮ್ಗೆ ಕೊಡಿ ಎಂತಕ್ಕೆ ಅಷ್ಟು ಕಷ್ಟ ಆಗ್ತದೆ ಅದಕ್ಕೆ. ಇದೆಷ್ಟು ಸಿ ಸಿ ಗೊತ್ತುಂಟಾ? 200 ಗೊತ್ತು ಮಾರ ಮರೆಯತ್ತೆ ಮಾರ 750 ಸಿ ಸಿ ಇದು. ಎಂತ ಒಬ್ಬ ಇದು 2 ಟೈರಿಗೆ 23,000. 23,000 ನೀವು ನಾನು ತೊಡಗೋಣಲ್ಲ ಅಂತ ಹೇಳ್ತೀರಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋದಲ್ಲಿ ಇವತ್ತು ಏನಂದರೆ ಇವತ್ತು ಬಿರಿಯಾನಿ ಮಾಡಿದ್ದಾರೆ ಅಲ್ವಾ, ದೊಣ್ಣೆ ಬಿರಿಯಾನಿ ಅಂತ. ಎಂಥ ಬಿರಿಯಾನಿಯಾ? ದೊಣ್ಣೆ ಬಿರಿಯಾನಿ. ಸೊ ಮೊನ್ನೆ ನಾವು ಅಲ್ಲಿ ತಿಂದಿದ್ವಿ, ಇವತ್ತು ಮನೆಯಲ್ಲಿ ತಿಂದಿದ್ವಿ. ಸೊ ಹಾಗೆ ಇವತ್ತು ಏನಂದರೆ ಇವತ್ತೊಂದು ರೀಲ್ ಬಿಟ್ಟಿದ್ದೇವೆ ಯಾವುದರಲ್ಲಿ, ಇನ್ಸ್ಟಾಗ್ರಾಮಲ್ಲಿ, K19 ಫ್ಯಾಕ್ಟ್ರಿಯಲ್ಲಿ. ಸೊ ನಮ್ಮ ಹೊಸ ಮಿಷಿನ್ ಅದು ಅನ್ಬಾಕ್ಸಿದ ವೀಡಿಯೋ ಹಾಕ್ತೇನೆ. ಸೊ ಅದೆಲ್ಲ ಹಾಕ್ತಿದೆ ಇನ್ಸ್ಟಾಗ್ರಾಮಲ್ಲಿ. ಯಾರು ನೋಡಲಿಲ್ಲ ಹೋಗಿ ನೋಡಿ, ಫಾಲೋ ಮಾಡಿ. ಸೊ ನಾವಿನ್ನು 3D ಮಾಡೆಲೆಲ್ಲ ಮಾಡ್ತಾರೆ, ಪ್ರಿಂಟ್. ಸೊ ಇನ್ನೆಲ್ಲ ಎಂತೆಲ್ಲ ಮಾಡಲಿಕ್ಕೆ ಆಗ್ತದೆ ನೋಡುವ. ಒಂದೊಂದು ಈಗ ರೆಡಿ ಮಾಡಿ ಆಗಿದೆ ಸಾಧಾರಣ, ಒಂದೊಂದು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ಹಾಗೆ ಇವತ್ತು ಎಂತ ಅಂತ ನೋಡುವಾಗ ಬಿರಿಯಾನಿ ಇದೆ. ಸೊ ಬಿರಿಯಾನಿ ತಿನ್ನುವ. ಬಿರಿಯಾನಿ ತಿಂದು ನಂದೊಂದು ಬೈಕ್ ಒಂದು ಸರ್ವಿಸಿಗೆ ಕೊಟ್ಟಿದೆ, ಒಂದು ಬೈಕ್ ಹಾರ್ಲಿ ಡೇವಿಡ್ಸನ್. ಸೊ ನೋಡುವ ಹಾರ್ಲಿ ಡೇವಿಡ್ಸನ್ ಸರ್ವಿಸಿಗೆ ಎಷ್ಟು ಖರ್ಚಾಗ್ತದೆ ಅಂತ ಇವತ್ತು ಅಲ್ಲಿ ಹೋಗಿ ಮನೆಗೆ ತಂದ ನಂತರ ಎಕ್ಸ್ಪ್ಲೈನ್ ಮಾಡ್ತೇನೆ. ಎಷ್ಟೆಷ್ಟು ಖರ್ಚಿದೆ ಹಾರ್ಲಿಗೆ, ಎಷ್ಟು ಪಾರ್ಟ್ಸಿಗೆ ಎಷ್ಟಿದೆ, ಸರ್ವಿಸ್ಗೆ ಎಷ್ಟು ಆಗ್ತದೆ ಅಂತ. ಕಂಪನಿಯಲ್ಲ ಅಲ್ಲ, ಹೊರಗಡೆ ಇರೋದು. ಸೊ ನೋಡುವ, ಮೇಡಮ್ ಅವರ ಹತ್ರ ಕೇಳ ಅವರ ಬಗ್ಗೆ, ಅವ್ರು ಎಷ್ಟು ಗೊತ್ತುಂಟಂತ ನೋಡು ಹಾರ್ಲಿ ಬಗ್ಗೆ. ಅದು ಹಾಲಿಡೇ ಸೇಲ್ ಮಾಡಿ ಸೇಲ್ ಮಾಡಿ ಖರ್ಚು ನಮ್ಗೆ ಕೊಡಿ ಎಂತಕ್ಕೆ ಅಷ್ಟು ಕಷ್ಟ ಆಗ್ತದೆ ಅದಕ್ಕೆ. ನೋಡುವ ಅವಳ ಹತ್ರ ಎಲ್ಲ ಕೇಳುವ. ಮತ್ತೆ ಈಗ ಹೋಗಿ ತರಬೇಕು ಈ ಗಾಡಿ ಕತ್ತು ಸಂಜೆ ತಂದ ನಂತರ ನೋಡುವ. ಮೇಡಮ್ ಹತ್ರ ಕೇಳಿ, ಮೇಡಮ್ ಅವ್ರಿಗೆ ಎಷ್ಟು ಗೊತ್ತುಂಟ ಹಾರ್ಲಿ ಬಗ್ಗೆ, ಹಾರ್ಲಿ ಸ್ಟ್ರೀಟ್ ರಾಡ್ ಬಗ್ಗೆ. ಓಕೆ, ನಿನ್ನ ಗಾಡಿ ಇವಳ ಗಾಡಿ ನೋಡಿದ್ದೀರಾ? ಅಲ್ಲಿ ಮಣ್ಣು ಹಿಡಿತ ಉಂಟು ಮೂಲೆಯಲ್ಲಿ, ಇಲ್ಲಿದೆ ನೋಡಿ. ಅದು ಸರಿ ಮಾಡಬೇಕು ಮರ. ಅದರದ್ದು ಬ್ಯಾಟ್ರಿ ಡೌನ್ ಆಗಿದೆ ಅವಳ ಗಾಡಿದ, ಹಾಗೆ ರನ್ ಮಾಡಲಿಲ್ಲ. ಅದು ರನ್ ಮಾಡಿ ಬಿಡಬೇಕು. ಈಗ ನನ್ನ ಬುಲೆಟ್ ಅಪ್ಪಂದು ಬುಲೆಟ್ ಸಹ ರನ್ ಮಾಡಲಿಲ್ಲ. ಸೊ ಹಾಗೆ ಇದು ನಮ್ಮ ಮನೆಯಲ್ಲಿ ಒಂದು ಗೊನೆ ಆಗಿದೆ. ಅಮ್ಮ ತಂದು ಇಲ್ಲಿ ಕಟ್ಟಿದ್ದಾರೆ, ಒಂದೊಂದು ತೆಗೆದು ತಿನ್ನೋದು. ಈಗ ಜಿಮ್ಮಿಗೆ ಹೋಗುವಾಗ ತಿನ್ನಲಿಕ್ಕೆ ಆಗ್ತದೆ, ಫುಲ್ಲು ಗೊನೆ ಇದೆ. ಸೊ ಒಂದೊಂದು ತಿನ್ನೋದು. ಸೊ ಅರ್ಧ ದೇವಸ್ಥಾನಕ್ಕೆ ಕೊಂಡೋಗ್ತೀನಿ. ಸೊ ಹಾಗೆ ಸರಿ, ಈಗ ಒಂದು ಬಿರಿಯಾನಿ ತಿನ್ನೋ. ಅದು ಮೊಸರು ಇಲ್ವ? ಮೊಸರು ಬೇಕಾ? ಮೊಸರು ಬೇಕಲ್ಲ ಅದಕ್ಕೆ. ಮೊಸರು ಮಣ್ಣು ಇನ್ನೆತ್ತ ತೊಟ್ಟೆಯಲ್ಲಿ, ಇಲ್ಲಿ ತೊಟ್ಟೆಯಲ್ಲಿ ಉಂಟು ಕಾಲ ತೆಗಿದ್ರಲ್ಲಿ ಉಂಟು ಮೊಸರು. ಸೊ ಹಾಗೆ ಬೇರೆ ಏನಿದ್ರೆ ಹೇಳ್ತೇವೆ. ಓಕೆ, ಈಗ ಊಟ ಮಾಡಿ ಮತ್ತೆ ಬೈಕ್ ತಂದು ಮತ್ತೆ ನಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸರಿ ಬಂತು. ನಾನೊಂದು ಕಪ್ ಮೊಸರು. ಮೇಡಮ್ ಅವರು ಎಲ್ಲಿದ್ದಾರೆ ಎಂತ ನೋಡುದಾ? ನೋಡ್ತಾರೆ. ಬಿಗ್ ಬಾಸ್ ಆಯಿತು, ಈಗ ಇದು ನೋಡ್ತಿದ್ದಾರೆ. ಸರಿ, ಇನ್ನು ಊಟ ಮಾಡಿ ಮತ್ತೆ ಸಿಗ್ತಾ. ಗಾಡಿ ತರಲಿಕ್ಕೆ ಆಟೋ ಬುಕ್ ಮಾಡಿದ್ದೇನೆ. ಈಗ ಆಟೋಗೆ ಕಾಯ್ತಿದ್ದೇನೆ. ಇನ್ನು ಸೀದಾ ಆಟೋ ಬಂದ ನಂತರ ಸೀದಾ ಹೋಗಿ ಬರುವ ಪಂಪಿಲವರೆಗೆ. ಮೇಡಮ್ ಒಟ್ಟಿಗೆ ಹೋಗೋದಿತ್ತು, ಬೇಡ ಅಂತ ರಿಕ್ಷಾದಲ್ಲಿ ಹೋಗಿ ಆರಾಮ್ಸೆ ಹೋಗಿ ಬರುವಾಗ ಅಂತ. ಸೊ ಸ್ವಲ್ಪ ಕೆಲಸ ಸಹ ಉಂಟು ನನಗೆ. ಹಾಗೆ ಸೀದಾ ರಿಕ್ಷಾ ಬರಲಿ, ಮತ್ತು ಸೀದಾ ಪಂಪಲ್ಲಿ ಹೋಗಿ ಗಾಡಿ ತರುವ. ಇಲ್ಲಿ ಬಂದೆ, ಇಲ್ಲೇ ಇಡೋದು ನನ್ನ ಬೈಕ್ ಸರ್ವಿಸು. ನನ್ನ ಬೈಕ್ ಸರ್ವಿಸ್ ಆಗಿ ಹೊರಗೆ ಇಟ್ಟಿದ್ದಾರೆ. ಇದು ಕ್ಯಾಟ್ರೇಸ್ ಅಂತ ಪಂಪಲ್ಲೆಲ್ಲ ಇರೋದು. ಆಲ್ಮೋಸ್ಟ್ ಎಲ್ಲ ಸ್ಪೋರ್ಟ್ಸ್ ಗಾಡಿ ಇರೋದು ಇಲ್ಲಿ ನೋಡಿ. ಇದೊಂದು ಹಾರ್ಲಿ ಇದೆ ಇಲ್ಲಿ, ಮತ್ತು ಎಲ್ಲ ಸ್ಪೋರ್ಟ್ಸ್ ಗಾಡಿ, ಆಲ್ಮೋಸ್ಟ್ ಸ್ಪೋರ್ಟ್ಸ್ ಗಾಡಿ ಇವರೇ ಸರ್ವಿಸ್ ಮಾಡ್ತಾರೆ. ಇದೊಂದು ಹಾರ್ಲಿ. ಇಲ್ಲಿ ಹೋಂಡನ ಯಾವುದೋ ಒಂದಿದೆ. ಇದೊಂದು 440cc. ಇದು ನನ್ನ ಬೈಕ್. ಅದರ ಹಿಂದೆ ಒಂದು ಕವಾಸಾಕಿ ಅವ್ರದ್ದಿದೆ, ಕವಾಸಾಕಿ Z900. ಫ್ಯೂಚರೆಲ್ಲ ಆದರೆ ತಗೊಳ್ಬೇಕು, ನೋಡುವ. ಇನ್ನು ಸೀದಾ ಮನೆಗೆ. ಬೈಕ್ ನಿನ್ನೆ ಬಂದಿದೆ ಮಾರೆ, ನಾನು ವಿಡಿಯೋ ಮಾಡಿ ನಿನ್ನೆ ಬರುವಾಗ ಲೇಟ್ ಆಯಿತು.
ಸೊ ಮೇಡಮ್ ಅವರು ಪಾಸ್ ಮಾಡಿದ್ದಾರೆ ಅಂತ ಹೇಳಿದರು, ಹಾಗೆ ಹುಡ್ಕೊಂಡು ಬಂದೆ. ಸೊ ಬೈಕ್ ರಿವ್ಯೂ ಸಹ ಮಾಡುವ ಈಗ ಸ್ವಲ್ಪ, ಮೇಡಮ್ ಫ್ರೀ ಇದ್ದಾರೆ ಕೇಳುವ. ಸೊ ಬಾಳೆ ನನ್ನಾಗಿದೆ, ಒಂದೊಂದೇ ಖಾಲಿ ಆಗ್ತಾ ಬಂದಿದೆ, ಇನ್ನೇ ಕೆಲವು ತಿಂದೆ. ತಿನ್ನು ಸ್ವಲ್ಪ ಒಂದು ಹಣ್ಣು ಅದರದ್ದು ಇನ್ನೊಂದು ನಾಳೆ. ಓಕೆ ಮೇಡಮ್ ಅವರು ನೋಡುವ ಬಿಸಿ ಇದ್ದಾರೆ. ಎಸ್ ಗಾಡಿ ಹೊರಗಿಟ್ಟೆ, ಮೇಡಮ್ ಅವ್ರು ಬರ್ತಾರಂತ ಈಗ ಒಳಗೆ ಹೋಗಿ. ಓ ಇಲ್ಲಿದ್ದಲೆ ಆ ಸೈಡಲ್ಲಿ ಇಲ್ಲತ್ತಲ್ಲಿ. ಸೊ ಗಾಡಿ ಬಂದಿದೆ ಸರ್ವಿಸ್ ಆಗಿ, ಈಗ ಪುನಃ ಸರ್ವಿಸ್ ಹೋಗಿ ವಾಶ್ ನಾನು ಬೆಳಿಗ್ಗೆ ಮಾಡಿದ್ದಲ್ಲ. ಮುಟ್ಟುವುದು ಎಂತ ಬ್ಲ್ಯಾಕ್ ನಾನು ವಾಶ್ ಮಾಡಿದಲ್ಲ ಹಾಗೆ. ಯಾವುದು ಅದು ಬಿಸಿಗೆ ಹೋಗಿದೆ ಅಂತ ಇದ್ದಿತ್ತು ಸ್ವಲ್ಪ. ಮೇಡಮ್ ಅವರು ಇದ್ದಾರೆ. ಎಂತ ಗೊತ್ತುಂಟ ಇದರ ಬಗ್ಗೆ, ಬೈಕ್ ಬಗ್ಗೆ ಎಂತ ಗೊತ್ತುಂಟು ನಿಮಗೆ? ಹಾಂ ಎಂತ ಗೊತ್ತು, ಎಕ್ಸ್ಪ್ಲೇನ್ ಮಾಡಿ. ನೀನಲ್ಲ ಈಗ ರಿವ್ಯೂ ಮಾಡಲಿಕ್ಕೆ, ನಿನ್ನಂತಗಿಲ್ಲ ಎಂತೆಲ್ಲ ಗೊತ್ತುಂಟು ಅದ್ರ ಬಗ್ಗೆ? ಹಾಂ ಸ್ವಲ್ಪ ಸಹ ಗೊತ್ತಿಲ್ವ? ಎಂತ ಮಾರೆ ಬಿಸಿ ಉಂಟು ಅದು ಸೈಲೆನ್ಸರ್, ಮುಟ್ಟಿ ನೋಡೊಮ್ಮೆ. ಹ್ಞೂ ಮುಟ್ಟಿ ನೋಡು, ಬಿಸಿ ಉಂಟು ಅಂತ ಗೊತ್ತಾಗ್ತದೆ. ಹಾಂ ಇದೆಷ್ಟು ಸಿ ಸಿ ಗೊತ್ತುಂಟಾ? 200 ಎಂತ ಮಾರ ಮರ್ಯಾದೆ ಮಾರ. 750 ಸಿ ಸಿ ಇದು. ಹ್ಞೂ ಸಿ ಸಿ ಇಂಜಿನ್ ಇದು, 2 ಇಂಜಿನ್ ಉಂಟಲ್ಲ ಅಲ್ಲಿ ನೋಡು. 750 ಈಗ ಬುಲೆಟಿಗೆ ಇದು 350 ಅಲ್ಲ ಇಂಜಿನ್, ಅದು 750 ಸಿ ಸಿ. ಪವರ್ ಎಂತ ಗೊತ್ತು ನಂಗೆ ಗೊತ್ತಿಲ್ಲ ಮಾರ, ಅರ್ಧಂಬರ್ಧ ಗೊತ್ತಿಲ್ಲ. ಹಾಂ ಎಂತ ನಿಂಗೆ ಸರ್ತ ಮಾಡೋದು? ಮೊನ್ನೆ ಹೇಳ್ತಿದ್ದಿ ಸರ್ತ ಮಾಡಿ ನೋಡ್ತೇನೆ ಅಂತ. ನೋಡು ಸರ್, ಅದೀಗ ಬಿಸಿ ಇಲ್ಲಲ್ಲ, ನೋಡುವ ಸರ್ತ ಮಾಡಿ ನೋಡುವ, ಮುಟ್ಟಿ ನೋಡಮ್ಮ ಬಿಸಿ ಉಂಟಂತ ಗೊತ್ತಾಗ್ತದಲ್ಲ. ನಾನೀಗ ಬಿಟ್ಟು ಸ್ವಲ್ಪ ಇಲ್ಲಿ ತಿರುಗಿಸಿದಲ್ಲಿ ಬಿಸಿ ಆಗೋದಿಲ್ಲ ಅಷ್ಟು ಬೇಗ. ನೋಡ ಮೇಡಮ್ ಅವರು ಸರ್ತ ಮಾಡ್ತಾರಂತ. ಹ್ಞೂ ಮತ್ತೆ ಸರ್ತ ಮಾಡ್ತೆ ಅಂತ ಹೇಳಿದ್ದಿ ಯಾವುದು? ಮತ್ತೆ ಮೊನ್ನೆ ಹೇಳಿದಲ್ಲ ವಿಡಿಯೋದಲ್ಲಿ ಸರ್ತ ಮಾಡ್ತೇನಂತ. ಹ್ಞೂ ನಿಲ್ಲಿಸ್ಲಿಕ್ಕೆ ಆಗ್ತದಾ? ನನಗೆ ನಾನು ಹಾಕಿತ್ತು ಬಾರ ಉಂಟು. ಹ್ಞೂ ಎಂತ ಒಬ್ಬ ಎಂತ ಆಫಲ್ಲಿ ಉಂಟದು. ಹ್ಞೂ ಇದು ಉಂಟಲ್ಲ ಸೈಡ್ ಸ್ಟ್ಯಾಂಡ್ ಆನ್ ಎಲ್ಲ ಉಂಟಲ್ಲ, ತೆಗಿಲಿಲ್ಲಲ್ಲ. ಆಚೆ ಇದ್ರೆ ಈಚೆ ಬೀಳ್ತೀವಿ ಈ ಸೈಡಿಗೆ. ಸೊ ಸರ್ವಿಸಾಗಿ ಬಂದಿದೆ ನೋಡಿ. ಸರ್ವಿಸಿಗೆ ಎಷ್ಟಾಗಿದೆ ಅಂದರೆ ನಿನ್ನೆ 5500 ಆಗಿದೆ ಆಯಿಲ್ ಚೇಂಜಿಗೆ. ಆಯಿಲ್ ಚೇಂಜ್ ಫಿಲ್ಟರ್ ಕ್ಲೀನ್ ಮಾಡಿದ್ದಾರೆ, ಇದು ಫಿಲ್ಟರ್ ನೀನು ಹೇಳಂತೆ. ಹಾಗೆ ಫಿಲ್ಟರ್ ಒಂದು ಆಯಿಲ್ ಚೇಂಜ್ ಮಾಡಿದ್ದಾರೆ, ಮತ್ತು ಫಿಲ್ಟರ್ ಕ್ಲೀನ್ ಮಾಡಿದ್ದಾರೆ. ಫಿಲ್ಟರ್ ಒಂದು ಹೊಸತು ಹಾಕ್ಲಿಕ್ಕೆ ಹೇಳಿದಾರ, ಅನೌಂಟ 3000 ಬೇಕಂತ, 3500ಗೆ ಬೇಕಂತ ಏರ್ ಫಿಲ್ಟರ್. ಮತ್ತು ಬೇರೆ ಎಂತ ಚೇಂಜ್ ಮಾಡಿದೆ ಅಂತ ರೀಸೆಂಟಾಗಿ ಇದು ಫ್ರಂಟ್ ಇದು ಬ್ರೇಕ್ ಪ್ಯಾಡ್ 2 ಚೇಂಜ್ ಮಾಡಿದ್ದೆ. ನೀನು ಇಟ್ಕೊ, ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಎಂತಾಗಿದೆ ಅದು. ಮತ್ತೆ ಅಲ್ಲಿ ಖಾಲಿ ಇಡುದಿಲ್ಲ, ಖಾಲಿ ಇಡುವಾಗ ಪೈಂಟ್ ಹೋಗ್ತದೆ. ಹಾಗೆ ನಿನ್ನ ಗಾಡಿದೆಲ್ಲ ಸಾಧಾರಣ ಇದಾಗಿದೆ. ಇಲ್ಲಿ ಹೋಗಿಲ್ಲ, ಇದು ಮಣ್ಣು ಹಿಡ್ದಾಗೆ ಆಗಿದೆ. ಅದು ಮೆಟಲ್ ಇದು ಎಂತ ಇಲ್ಲಲ್ಲ, ಇದ್ರಲ್ಲಿ ಎಲ್ಲ ಪ್ಲಾಸ್ಟಿಕ್ ಇರೋದು, ಅದರದ್ದು ಹೇಗೆ ಪೈಂಟ್ ಹೋಗೋದು? ಅದಕ್ಕೆ ಪೈಂಟ್ ಎಲ್ಲಿ ಉಂಟು? ಪೈಂಟ್ ಕೊಡಲಿಲ್ಲಲ್ಲ ಅದಕ್ಕೆ. ಎಲ್ಲಿ ಅಲ್ಲಿಗೆ ಇನ್ನು ಕಾಲು ಟಚ್ ಆಗ್ತದಾ? ಎಲ್ಲಿ ಅದು ಎಲ್ಲ ರಬ್ಬರ್ ಅದು. ಸರಿ ಇವಳಿತ್ತು ಕೊಡ್ತಾನೆ, ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ. ಮತ್ತೆ ಕೇಳ್ತದಲ್ಲ ಇಷ್ಟು ದೂರದಿಂದ. ಮತ್ತೆ ಎಂತ ಚೇಂಜ್ ಮಾಡಿದಂದರೆ ಇದರದೊಂದು ಇಲ್ಲಿ ತೋರಿಸಿ, ಇದರದೊಂದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡುತ್ತೆ. ಇದು 2 ಸೈಡ್ 2 ಬ್ರೇಕ್ ಪ್ಯಾಡ್ ಬರ್ತದೆ. ಅದಕ್ಕೆ ಒಂದು ಬ್ರೇಕ್ ಪ್ಯಾಡಿಗೆ 3500, ಎರಡಕ್ಕೆ 7000 ಖಾಲಿ ಬ್ರೇಕ್ ಪ್ಯಾಡಿಗೆ. ಹಿಂದದು ಬ್ರೇಕ್ ಪ್ಯಾಡಿಗೆ ಪುನಃ 3000 ಇದೆ.
ಸೊ ಅದನ್ನು ಚೇಂಜ್ ಮಾಡಿದ್ದು. ಮತ್ತೆ ಚೇಂಜ್ ಮಾಡಿದ್ರೆ ಟೈರ್, ಇದು ದೊಡ್ಡ ಖರ್ಚು ಒಂದು ಟೈರ್ ಫ್ರಂಟ್ ಮತ್ತು ಬ್ಯಾಕ್ ಇದು 120/70 ZR17 ಇದು 2 ಟೈರಿಗೆ 23,000. 23,000 ನೀವು ನಾನು ತೊಳಗೋಣಲ್ಲ ಅಂತ ಹೇಳ್ತೀರಿ. ಟೈರ್ ಬರ್ತಿತ್ತು ಮಾರಿದ್ರದ್ದು 2 ಟೈರ್ ಖಾಲಿ. ನಾನು ತೊಳಗೋಣಲ್ಲ ಅಂತಂದ್ರೆ ಮತ್ತು ಸಣ್ಣ ಸಣ್ಣ ಪಾರ್ಟ್ಸ್ ಚೇಂಜ್ ಮಾಡಿತ್ತು ಅಂದರೆ ತಪ್ಪಿರ್ತದೆ. ಇದರದ್ದೊಂದು ಬೇರಿಂಗ್ ಚೇಂಜ್ ಮಾಡಿತ್ತು ರೀಸೆಂಟ್ ಒಳಗೆ. ಇದರ ಒಳಗೆ ನೀರು ಹೋಗ್ತದೆ ಅಂತ ಮಾರೆ, ನೀರೋಗಿ ಇದರದ್ದು ಒಂದು ಬೇರಿಂಗ್ ಬರ್ತದೆ, ಅದೊಂದು ಇದಾಗಿತ್ತು. ಅದಕ್ಕೆ 4,500 ಅಂತ ಮಾರೆ ಬೇರಿಂಗ್. ಸೊ ಹಾಗೆ ಮತ್ತೊಂದು ಇಲ್ಲಿ ಕುತ್ಕೊಳ್ಳಿಕ್ಕೆ ಇಟ್ಕೊಳ್ಳಿಕ್ಕೆ ಇದು ಎಂತ ಇಲ್ಲ ಮಾರೆ ಇಲ್ಲಿ. ಸೊ ಇಲ್ಲೊಂದು ಇದು ಬೇಕಿತ್ತು ಸೀಟ್ ಬ್ಯಾಕ್ದು. ಬ್ಯಾಕಿಗೆ ಎಂತಕ್ಕೆ ನಿಮಗೆ? ಯಾರು ಕೂತ್ಕೊಳ್ತಾರೆ ಅಲ್ಲಿ? ನೀನು ಕೂತ್ಕೊಂಡ್ರೆ ನಾನು ಯಾವಾಗ ಕೂತಿದ್ದಾನೆ? ಯಾವಾಗಾದ್ರೂ ಕೂತ್ಕೊಂಡ್ರು. ಸೊ ಅದಕ್ಕೆ ಕೇಳಿದೆ ಮಾರೆ, ಅದ್ರ ರೇಟ್ ಕೇಳಿ ಬೇಡ ಅಂತ ಆಯ್ತು. ನನ್ನ ಕಾರಲ್ಲಿ ಕರ್ಕೊಂಡು ಹೋಗುವಂತ ಆಯ್ತಾ? ಹಾಗೆ ಮತ್ತೆ ಬೇರೆ ಓಹೋ, ಇದಕ್ಕೆ ಒಂದು ನೆನಪಿಲ್ಲ ಮಾರೆ. ಅದೊಂದು ವರ್ಷ ಆಯಿತು ಮಾರೆ ಹಾಕಿ. ಹಾಗೆ ಇಷ್ಟೆಲ್ಲ ಖರ್ಚಿದೆ. ಒಂದೊಂದು ಪಾರ್ಟ್ಸ್ ಇದೊಂದು ಜಾಸ್ತಿ ಇದ್ದಲ್ಲ, ಇದನ್ನು ನಾನು ಹಾಕಿದೆ ಎಕ್ಸ್ಟ್ರಾ ಹೈಟ್ ಮಾಡಲಿಕ್ಕೆ. ಇಲ್ಲೊಂದಿದೆ. ಸೊ ಇಲ್ಲ ತುಂಬ ಬಗ್ಗಿ ಇದು ಮಾಡಬೇಕು. ಹಾಗೆ ಪವರ್ ಇದೆ, ಎಲ್ದು ಹೋಗ್ಬೋದು. ಹಾಗೆ ನೀವು ಹೋಗಿದ್ದೀರಾ? ನಾನೊಂದು 170ವರೆಗೆ ಹೋಗಿದ್ದೇನೆ ಅಷ್ಟೇ, ಬ್ಯಾಂಗ್ಳೂರಿಂದ ಬರುವಾಗ. ಅಷ್ಟು ವಿಷಯ ನನ್ನ ಗಾಡಿ ಬೈಕ್ ಬಗ್ಗೆ. ಇದು ಹಾರ್ಲಿ ಡೇವಿಡ್ಸನ್ ಸ್ಟ್ರೀಟ್ ರೋಡ್. ಹಾಂ 360 ಅಲ್ಲ 750cc ಸ್ಟ್ರೀಟ್ ರೋಡ್ 750cc. ಇದು 2019 ಮಾಡಲ್. ಮತ್ತೆ ಎಂತ ಇದೆ, ನಾನು ತಗೊಂಡದ್ದು ಸೆಕೆಂಡ್ ಹ್ಯಾಂಡು. ಹೊಸತಕ್ಕೆ ಅವಾಗ ಎಷ್ಟು 7 lakh ಎಷ್ಟು ಇತ್ತು ಅಂತ ಗೊತ್ತಿಲ್ಲ ಪ್ರೈಸ್. ಅದು ಇದು ಇನ್ನೊಂದು ಬರ್ತಿತ್ತು, ಅದು ಹಾರ್ಲಿದು ಇನ್ನೊಂದು ಗಾಡಿ ಇತ್ತಲ್ಲ 440cc. ಹಾಂ ಅದು ಮತ್ತೆ ಅದು ತಗೊಳ್ಳೋದೆ, ಇದು ಸೆಕೆಂಡ್ ಹ್ಯಾಂಡ್ ತಗೊಂಡದು. ಅದು ತಗೊಳ್ಳಿಲ್ಲಲ್ಲ, ಮತ್ತೆ ಬಂದಿದೆ ರೋಡಿಗೆ ಬಂದಿದೆ. ಅದು ನಿನ್ನೆ ನಾನು ವಿಡಿಯೋದಲ್ಲಿ ಹಾಕಿದೆ, ಅದೇ ಅದರ ಸೈಡಲ್ಲಿ ಒಂದು ಬೈಕ್. ಅವತ್ತೊಂದು ಮೊಬೈಲ್ ತಗೊಳ್ಳಿಕ್ಕೆ ಒಂದು ಇತ್ತಲ್ಲ ಅಂತ ನಾವೊಂದು ಲಾಗಿನ್ ಆಗಬೇಕು. 100 ರೂಪೀಸ್ಗೆ ಮೊಬೈಲ್, 1000 ರೂಪೀಸ್ಗೆ ಮೊಬೈಲ್. ಹಾಗೆಲ್ಲ ಸರಿ. ಇದು ಇಷ್ಟು ಬಗ್ಗೆ ನನ್ನ ಬೈಕಿನ ಬಗ್ಗೆ ನೋಡಿ ಹೀಗಿದೆ ಇಲ್ಲಿಂದ. ಸೊ 2 ಇಂಜಿನ್ ಹೀಗೆ ಬರ್ತದೆ ಸೈಡಲ್ಲಿ. ಸೊ ಎಕ್ಸಾಸ್ಟ್ ಇದೆ, ಎಕ್ಸಾಸ್ಟ್ ಸೌಂಡ್ ಏನಿಲ್ಲ, ನಾನು ಚೇಂಜ್ ಮಾಡಲಿಕ್ಕೆ ಸಹ ಹೋಗಲಿಲ್ಲ. ಸೊ ಎಕ್ಸಾಸ್ಟಿಗೆ ಮೊನ್ನೆ ಕೇಳಿದೆ, ಎಷ್ಟು 30,000 ಆಗ್ತದೆ ಹೇಳಿದ್ದಾರೆ ಮಾರೆ. ಬೇರೆ ಸ್ವಲ್ಪ ಸೌಂಡ್ ಇದಾಗ್ತದೆ ಆದರೆ, ಮತ್ತು ಬೇರೆ ಏನು ಜಾಸ್ತಿ ಗೊತ್ತಿಲ್ಲ ಇದರ ಬಗ್ಗೆ. ಪವರೆಲ್ಲ ಐಡಿಯಾ ಇಲ್ಲ ಮಾರೆ ಅದರದ್ದು ಎಷ್ಟು ಅಂತ. ಖಾಲಿ ಎಕ್ಸ್ಲೇಟ್ರ್ ಕೊಡೋದು ಹೋಗೋದು ಅಷ್ಟೇ. ಸೊ ಅಷ್ಟು ವಿಷಯ. ಈಗ ಸೀದಾ ಹೋಗಿ ಮೇಡಮ್ ಅವರು ಎಂಥದ್ದು ಮಾಡಿದ್ದಾರಂತೆ ತಿನ್ನುವ. ಎಂತ ಮಾಡಿದ್ಯಾ? ಸರಿ, ಬೈಕನ್ನು ಒಂದು ಎದುರು ಈಗ ವೀಡಿಯೋ ಮಾಡೋಣ. ನಾನು ಬೈಕ್ ಬಿಡ್ತೀನಿ ನೋಡಿ. ಸೌಂಡ್ ನೋಡಿ, ಸೌಂಡ್ ಕೇಳ್ತದೆಲ್ಲ ಗೊತ್ತಿಲ್ಲ ನೋಡಿ. ಸೊ ಇಷ್ಟೇ ಎಂತ ಬಿಡ್ತಾನಂತ ಹೇಳಿ ಅಷ್ಟೇ ಬಿಟ್ಟದ್ದು. ಇನ್ನು ಹೋಗಿ ಪಾಸ್ ತಿನ್ನುವ, ನಮ್ಮ ಟಾಬಿ ಇಲ್ಲಿದ್ದಾನೆ. ಈಗ ಬಂದ್ವಿ ನಾವು, ಈಗ ಒಂದು ಪಾಸ್ ತಿನ್ನುವ. ಮತ್ತೆ ಏನಾದರೂ ಇದ್ರೆ ಇರ್ತದೆ. ಓಕೆ, ಎಸ್ ಪಾಸ್ ಎಲ್ಲ ತಿಂದಾಯಿತು ಮೇಡಮ್ ಅವ್ರದ್ದು. ಶುಕ್ರವಾರ ಏನಾದರೂ ಚಿಪ್ಸ್ ಗಿಪ್ಸ್ ತಿನ್ನುವ ಅಂತ ಆಗ್ತದೆ ಮಾರೆ. ಹಾಗೆ ನಾನೊಂದು ಆರ್ಡ್ರ್ ಮಾಡಿದ್ದು, ಪ್ರೋಟೀನ್ ಅಂತೆ ಚಿಪ್ಸಲ್ಲಿ. ಎಂತ 7 ಗ್ರಾಮ್ ಪ್ರೋಟೀನ್ ಅಂತ ನೋಡಿ, ಈ ಥರ ಇದೆ. ಮ್ಯಾಕ್ಸ್ ಪ್ರೋಟೀನ್ 7 ಗ್ರಾಮ್ ಪ್ರೋಟೀನ್. ನೋಡುವ ಚಿಪ್ಸ ಎಂತ ಹೇಗಿದೆ ಅಂತ ನೋಡುವ, ತಿನ್ನುವ. ಸ್ಯಾಟರ್ಡೇವರೆಗೆ ಕಂಟ್ರೋಲ್ ಮಾಡೋದು. ಸ್ಯಾಟರ್ಡೇ ಆಯಿತು, ಫ್ರೈಡೇ ತಿನ್ನುವ. ಸರಿ, ಹಾಗೆ ಈ ವಿಡಿಯೋದಲ್ಲಿ ಇಷ್ಟೇ ಆಲ್ಮೋಸ್ಟು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಮೇಡಮ್ ಅವ್ರು ಸ್ವಲ್ಪ ಕೆಲಸದಲ್ಲಿದ್ದಾರೆ. ಸರಿ, ಬಾಯ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಬಾಯ್ ಬಾಯ್.